ಕನ್ನಡ ತಂತ್ರಾಂಶ. ನಾನು ಅರವಿಂದ್ ಮಾತನಾಡುತ್ತಿದ್ದೇನೆ. ಕನ್ನಡ ತಂತ್ರಾಂಶದ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಹೊಸ ವಿಚಾರವನ್ನು ತಮಗೆಲ್ಲ ತಿಳಿಸಬೇಕು ಅಂತ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಮಗೀಗಾಗಲೇ ಗೊತ್ತಿರೋ ಹಾಗೆ ನಾವು ಯಾವುದೇ ಒಂದು ಅಪ್ಲಿಕೇಶನ್ಗೆ ಅಪ್ಡೇಟ್ ಮಾಡುವಾಗ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಿಂದ ಅಪ್ಡೇಟ್ ಮಾಡ್ಕೋತೀವಿ. ಹಾಗೆ ನಮ್ಮ ಫೋನ್ಗೆ ಹೊಸ ಆಂಡ್ರಾಯ್ಡ್ ವರ್ಷನ್ ಬಂದರೆ ಅಥವಾ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಬಂದರೆ ನಾವು ಅಬೌಟ್ ಫೋನ್ ಒಳಗಡೆ ಹೋಗಿ ಅಲ್ಲಿ ಅಪ್ಡೇಟ್ ಮಾಡ್ಕೋತೀವಿ. ಇದು ಬಿಟ್ಟು ಇನ್ನೂ ಒಂದು ಅಪ್ಡೇಟ್ ಮಾಡೋದು ಇರುತ್ತೆ. ಇದು ಈ ಮುಂಚೆ ಅಂದರೆ ಈಗೊಂದು 2-3 ವರ್ಷದ ಕೆಳಗಡೆ ಈ ಒಂದು ಅಪ್ಡೇಟ್ ಸಪ್ರೇಟಾಗಿ ತೋರಿಸ್ತಾ ಇರಲಿಲ್ಲ. ಬಹುಶಃ ಅದು ಈ ಸೆಕ್ಯೂರಿಟಿ ಅಪ್ಡೇಟ್ ಕೊಟ್ಟಾಗ ಅದ್ರ ಜೊತೆಗೇನೆ ಅದು ಅಪ್ಡೇಟ್ ಆಗ್ತಾ ಇತ್ತು ಅಂತ ಕಾಣುತ್ತೆ. ಈಗ ಅದು ಸಪ್ರೇಟಾಗಿ ಇರುತ್ತೆ. ಅದು ನಾವು ಮ್ಯಾನ್ಯುಯಲ್ ಆಗಿನೇ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಅದು ಯಾವುದಪ್ಪ ಅಂತಂದರೆ ಗೂಗಲ್ ಪ್ಲೇ ಸಿಸ್ಟಮ್ ಅಪ್ಡೇಟ್ ಅಂತ ಇರುತ್ತೆ. ಅದನ್ನು ನಾವು ಅವಾಗ ಚೆಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೋತಾ ಇರಬೇಕಾಗುತ್ತೆ. ಅದು ಎಲ್ಲಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಈಗ ನಾನು ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಅಬೌಟ್ ಡಿವೈಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಮಾಡ್ತಾ ಇದ್ದೀನಿ. ಅಬೌಟ್ ಫೋನ್ ಅಂತ ಇದೆ, ಅದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ಡಿವೈಸ್ ಡೀಟೇಲ್ಸ್ ಅಂತ ಹೆಡ್ಡಿಂಗ್ ಇದೆ. ಇಲ್ಲಿಂದ ಮುಂದಕ್ಕೆ ಸ್ವೈಪ್ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ಆಂಡ್ರಾಯ್ಡ್ ವರ್ಷನ್ ಅಂತ ಸಿಕ್ತು. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಈಗ ರೈಟ್ಗೆ ಸ್ವೈಪ್ ಮಾಡ್ಕೊಂಡು ಹೋಗ್ತೀನಿ. Android version, Android security update December 1st, Google Play system update November 1st, 2024. ನೋಡಿ, ಇಲ್ಲಿರುತ್ತೆ ಗೂಗಲ್ ಪ್ಲೇ ಸಿಸ್ಟಮ್ ಅಪ್ಡೇಟ್ ಅಂತ ನವೆಂಬರ್ 1st ವರೆಗೂ ಅಪ್ಡೇಟ್ ಆಗಿದೆ. ಇದ್ರ ಮೇಲೆ ನಾನು ಇವಾಗ ಡಬಲ್ ಟ್ಯಾಪ್ ಮಾಡ್ತೀನಿ. ಇದು ನಾವು ಗೂಗಲ್ ಪ್ಲೇ ಸ್ಟೋರನ್ನು ಅಪ್ಡೇಟ್ ಮಾಡೋದು ಬೇರೆ. ಅದು ಆಟೋಮೆಟಿಕ್ ಆಗಿ ಗೂಗಲ್ ಪ್ಲೇ ಸ್ಟೋರ್ ಅಪ್ಡೇಟ್ ಆಗ್ತಾ ಇರುತ್ತೆ. ಅದು ಕೂಡ ನಮಗೆ ಗೊತ್ತಿದೆ. ನಾವು ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡಿ ಅಲ್ಲಿ ಶೋ ನ್ಯಾವಿಗೇಷನ್ ಡೋರ್ ತಗೊಂಡು ಅಲ್ಲಿ ನಾವು ಸ್ವೈಪ್ ಮಾಡ್ಕೊಂಡ್ರೆ ಸೆಟ್ಟಿಂಗ್ಸ್ ಒಳಗಡೆ ಹೋದರೆ ಅಲ್ಲಿ ಸಿಗುತ್ತೆ. ಅದು ಬೇರೆ, ಇದು ಬೇರೆ. ಈಗ ನಾನು ರೈಟ್ಗೆ ಸ್ವೈಪ್ ಮಾಡಿ ತೋರಿಸ್ತೀನಿ. ನೋಡಿ, ಅಪ್ಡೇಟ್ ಬಂದಿದೆ. ಆಕ್ಚುಲಿ ಅದು ಆಲ್ರೆಡಿ ಡೌನ್ಲೋಡ್ ಆಗಿದೆ. ನಾನು ಲಾಸ್ಟ್ ಟೈಮು ಚೆಕ್ ಮಾಡಿದಾಗ 9 MB ಡೌನ್ಲೋಡ್ ಮಾಡಬೇಕು ಅಂತ ಬಂದಿತ್ತು. ನಾನು ಟ್ಯುಟೋರಿಯಲ್ ಮಾಡೋದಕ್ಕೋಸ್ಕರ ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಸೊ ಈಗಾಗಲೇ ಅದು ಡೌನ್ಲೋಡ್ ಆಗಿಬಿಟ್ಟಿದೆ. ಈಗ ನಾನು ಫೋನನ್ನು ರೀಸ್ಟಾರ್ಟ್ ಮಾಡಿದ್ರೆ ಅಪ್ಡೇಟ್ ಆಗುತ್ತೆ. ಈ ಒಂದು ಅಪ್ಡೇಟ್ ಮಾಡೋದ್ರಿಂದ ಏನಪ್ಪ ಪ್ರಯೋಜನ ಅಂತಂದರೆ ನಿಮ್ಮ ಫೋನ್ ಸೆಕ್ಯೂರಿಟಿ ಇಂಪ್ರೂವ್ ಆಗುತ್ತೆ. ಹಾಗೆ ನಿಮ್ಮ ಡಿವೈಸ್ ಸ್ಮೂತಾಗಿ ವರ್ಕ್ ಆಗುತ್ತೆ. ಹಾಗೆ ಕೆಲವು ಬಾರಿ ಇದರಲ್ಲೂ ಕೂಡ ಅವರು ಹೊಸ ಫೀಚರ್ಸ್ನ ಆ್ಯಡ್ ಮಾಡಿರ್ತಾರೆ. ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ಗೂಗಲ್ ಕಂಪನಿಯವರು ಇದನ್ನು ಕೂಡ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತಾರೆ ಕಾಲಕ್ಕೆ ಅಪ್ಡೇಟ್ ಮಾಡ್ಕೋತಾ ಇರಬೇಕು ಅಂತ. ಇದಾಗಿತ್ತು ಗೂಗಲ್ ಪ್ಲೇ ಸಿಸ್ಟಮ್ ಅಪ್ಡೇಟ್ ಕುರಿತು ಒಂದು ಚಿಕ್ಕ ಮಾಹಿತಿ. ಎಲ್ಲರಿಗೂ ಧನ್ಯವಾದಗಳು.